ಏನು ಹೇಳ್ಕೊಡ್ತಾರದ ಅಮ್ಮಮ್ಮ? ಅತ್ತೆ ಏನು ಹೇಳ್ಕೊಡ್ತಾರದ? ಈಗ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ಅಮ್ಮ ಬಂದ್ಲೋ. ಯಾರು ಬೇಕಮ್ಮ? ಅತ್ತೆ ಬೇಕಾ ಅಮ್ಮ ಬೇಕಾ? ಬಾ, ನಿದ್ದೆ ಮಾಡ್ಬಿಟ್ಟವನೇನೋ ಅನ್ಕೊಂಡೆ ನಾನು. ನೀನು ನಿದ್ದೆ ಮಾಡ್ಬಿಟ್ಟಿದ್ಯೇನೋ ಅನ್ಕೊಂಡೆ. ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಭಾರ ತೊಳೆಯೋದಿತ್ತು. ಇವತ್ತು ಎಷ್ಟು ಕೆಲಸ ಆಯಿತು ಗೊತ್ತಾ? ನಿಜ ಏನೂ ಮಾಡಿರಲಿಲ್ಲ ರಾತ್ರಿ. ಎಲ್ಲ ಬಿಟ್ಬಿಟ್ಟಿದೆ. ಬೆಳಿಗ್ಗೆ ಯೋಗ ಕ್ಲಾಸ್ಗೆ ಹೋದಲ್ಲ, ಮುಗಿಸ್ಕೊಂಡ್ಬಂದು ಈಗ ಭಾರ ತೊಳೆದೆ. ಆ್ಯಕ್ಚುಲಿ ಪೈಪ್ಸ್ ಎಲ್ಲ ಸ್ವಲ್ಪ ನಮ್ಮದು ತುಂಬ ಸಾಲ್ಟ್ ವಾಟರ್ ಆಗಿರೋದ್ರಿಂದ ಬೇಗ ಉಪ್ಪು ಕಟ್ಬಿಟ್ಟಿರುತ್ತೆ. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಮತ್ತು ಕ್ಲೀನ್ ಮಾಡಿಸೋಣ ಅಂತ ಇದ್ದೀವಿ. ಸೊ ಅದೆಲ್ಲ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ಹಸ್ಬೆಂಡ್ ನೀರು ಹಾಕಿ ಅಂದರೆ ಗಿಡ ಆಚೆ ಬರ್ಸ್ತಾರೆ. ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗ ರಂಗೋಲಿ ನೋಡಿದ್ದೀನಿ, ಯಾಕೆ ನಾನು ಹೆಂಗೆ ಮಾಡಿದ್ದೇನೆ ಅದೆಲ್ಲ ಮಾಡಬೇಕು. ಸಂಡೇ ಅಂದರೆ ಬೆಳಗ್ಗೆ ಎದ್ದೇಳೋದೇ ಸಿಕ್ಕಾಪಟ್ಟೆ. ಬನ್ನಿ, ಹಿಂಗಾಗಿದೆ ಇವತ್ತಿನ ಡೇ ನೋಡಿ. ಹಾಯ್, ಮನೇಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಆಚೆ ಬಾಡಿಗೆ ಮನೇಲಿ ಮತ್ತು ಹೊರಗಡೆ ಅಂತೂ ಫುಲ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಆಸಿಡ್ ವಾಶ್ ಮಾಡ್ತಾಯಿದ್ದಾರೆ. ಒಂದು ಕೆಲಸ ಮಾಡೋಕ್ಕೋದ್ರೆ ಎಷ್ಟು ಕೆಲಸ, ಎಷ್ಟು ಕಣ್ಣು ಇರೋದೇ ಗೊತ್ತಾ. ನಮ್ಮ ರೂಮಲ್ಲಿ ಮತ್ತು ಅಡುಗೆ ಮನೆ ಶಿಂಕಲ್ಲಿ ತುಂಬ ಸಣ್ಣ ಬರುತ್ತೆ ನೀರು. ಸೊ ಅದಕ್ಕೆ ಯಾಕೆ ಅಂತ ನೋಡಿದ್ರೆ ಅದು ಬ್ಲಾಕ್ ಆಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ಎಲ್ಲ ಆಸಿಡ್ ವಾಶ್ ಮಾಡ್ತಾಯಿದ್ದಾರೆ. ನಾನಿವತ್ತು ನಿಮಗೆ ನನ್ನ ಗ್ರೀನ್ ಬೀಡ್ಸು ಸರ ತೋರಿಸಿ ಅಂತ ಒಬ್ರು ಕೇಳ್ತಾನೆ ಇದ್ರು. ತೋರಿಸಿದೆ, ಯಾಕೋ ಮತ್ತೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಹೇಳೋಣ ಅಂತ ಒಂದಷ್ಟು ಕ್ವಶನ್ಸ್ ಆನ್ಸರ್ ಮಾಡ್ತೀನಿ. ಇದು ನನ್ನ ಗ್ರೀನ್ ಬೀಡ್ಸ್ ಸರ. ಇದು ಬಂದು ಪಿಕ್ ಹಾಕಿದೆ ಇಲ್ಲಿ. ಇದಿಷ್ಟಕ್ಕೆ ಬೀಡ್ಸ್ ಹಾಕ್ಸಿದ್ದೀನಿ. ಇದಿಷ್ಟಕ್ಕೆ ಹಾಕ್ಸಿದೆ. ನನ್ನ ಹತ್ರ ಇಷ್ಟು ಬೀಡ್ಸ್ ಆಲ್ರೆಡಿ ಇತ್ತು. ಸೊ ಅದಕ್ಕೆ ಇದಿಷ್ಟಕ್ಕೆ ಹಾಕ್ಸಿದ್ದೀನಿ. ಇನ್ನು ನೆಕ್ಸ್ಟ್ ತೊಗೊಂಡು ಹಾಕಿಸ್ಬೇಕು ಅಂತ ಅಂದ್ಕೊಂಡು ಇದಿಷ್ಟು ಗ್ಯಾಪ್ ಇಟ್ಬಿಡಿ, ಇದಿಷ್ಟಕ್ಕೆ ಹಾಕಿ ಅಂತ ಹೇಳಿದ್ವಿ. ಸೊ ಅದಷ್ಟು ಹಾಕಿದ್ದಾರೆ. ಬಟ್ ಇವಾಗೇನು ಬೇಡ ಅಂತ ಅನಿಸುತ್ತೆ. ಮೇಲೆದಕ್ಕೇನು ಹಾಕೋದೇ ಬೇಡ, ಕೆಳಗಡೆದಿಷ್ಟೇ ಸಾಕು ಅಂತ ಅನಿಸ್ತದೆ ನನಗೆ. ನೋಡ, ಇದಿಷ್ಟು ಇದು ನನ್ನ ಗ್ರೀನ್ ಬೀಡ್ಸ್ ಕೇಳ್ತಾಯಿನೇ ಇದ್ರು ಪಾಪ ಅವರು, ಅದಕ್ಕೆ ತೋರಿಸಿದೆ. ಮತ್ತು ನನ್ನದು ಹಳೆ ಗೋಲ್ಡ್ ವೀಡಿಯೋಸ್ಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ನನ್ನದು ನೆಕ್ಲೇಸ್ ತೋರಿಸಿ, ಹಾರ ತೋರಿಸಿ ಅಂತ. ಸೊ ನನ್ನ ಹತ್ರ ಇಲ್ಲಿ ಸದ್ಯಕ್ಕೆ ನಾನು ತೋರಿಸಿಲ್ಲ. ಅದಕ್ಕೆ ಒಬ್ಬರು ಯಾರೋ ಬೈತಾರೆ, ಕೇಳ್ತೀರಾ ಕಮೆಂಟ್ ಮಾಡಿ ಅಂತ, ಮಾಡಿದ್ರೆ ರಿಪ್ಲೈ ಮಾಡಲ್ಲ ನೀವು, ತೋರಿಸಿ ನಾನು ಮಾಡಿಸ್ಕೋಬೇಕು ಅಂತ ಇದ್ದೀನಿ ಅಂತ. ಬಟ್ ನನ್ನ ಹತ್ರ ಇಲ್ಲ ಇವಾಗ ಆ ಸರ, ಸದ್ಯಕ್ಕಿಲ್ಲ, ಬ್ಯಾಂಕಲ್ಲಿದೆ. ಸೊ ನಾವು ಒಂದಷ್ಟು ಗೋಲ್ಡ್ನ ಬ್ಯಾಂಕಲ್ಲಿ ಇಟ್ಟಿದ್ವಿ, ಅಂದರೆ ಗೋಲ್ಡ್ ಲೋನ್ ಅಂತ ತೊಗೊಂಡಿದ್ವಿ. ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಪ್ರಾಪರ್ಟಿ ಮೇಲೆ ಹಾಕಬೇಕಾದ್ರೆ, ಅಂದರೆ ಮನೆ ಕಟ್ಟುವಾಗಿರ್ಬೋದು, ಈ ಥರದ್ದೆಲ್ಲ. ಸೊ ಅವಾಗೆಲ್ಲ ಒಂದಷ್ಟು ಗೋಲ್ಡನ್ನು ಬ್ಯಾಂಕಲ್ಲಿ ಲೋನ್ ಆಗಿ ತೊಗೊಂಡ್ವಿ. ನಮ್ಗನ್ಸಿದ್ದು, ಸೊ ಮನೇಲಿ ಇಟ್ಕೊಂಡಿದ್ರು ಎಲ್ಲ ಒಡವೆಗಳನ್ನ ನಾವು ಯೂಸ್ ಮಾಡಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಇಟ್ಕೊಂಡು ಮಿಕ್ಕಿದ್ದನ್ನು ಅಟ್ಲೀಸ್ಟ್ ಬ್ಯಾಂಕಲ್ಲಾದರೂ ಇಟ್ಟರೆ ಒಂದಷ್ಟು ಅಮೌಂಟ್ ಆದರೂ ಬರುತ್ತೆ, ಅದನ್ನು ಇನ್ವೆಸ್ಟ್ ಮಾಡ್ಬೋದು ಬೇರೆ ಕಡೆ ಅನ್ನೋ ಥರ. ಅಂದರೆ ಮನೆ ಕಟ್ಟುವಾಗ ಒಂದಷ್ಟು ಹೆಲ್ಪ್ ಆಯಿತು ನಮಗೆ, ನಿಜ. ಬ್ಯಾಂಕಲ್ಲಿ ಇಟ್ವಿ, ಅದೇ ದುಡ್ಡನ್ನು ನಾವು ಹೊರಗಡೆ ತೊಗೊಂಡ್ವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ನಾವು ಮನೆ ಕಟ್ಟುವಾಗ ಬೇರೆಯವ್ರ ಹತ್ರ ತೊಗೊಂಡು ಅದನ್ನೆಲ್ಲ ಮಾಡೋ ಬದಲು ಸೊ ಗೋಲ್ಡ್ ಲೋನ್ನ ತೊಗೊಂಡ್ಬಿಟ್ರೆ ಸ್ವಲ್ಪ ಅಲ್ಲಿ ಪರ್ಸೆಂಟೇಜು ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗೆ ಇಯರ್ಲಿ ಒನ್ಸ್ ಅದಕ್ಕೆ ಬಡ್ಡಿ ಕಟ್ಟುವಂಥದ್ದು, ತಿಂಗಳ ಬಡ್ಡಿ ಕಟ್ಟುವಂಥ ಆ ಥರನೂ ಇರಲ್ಲ, ಇಯರ್ಲಿ ಒನ್ಸ್ ಬಡ್ಡಿ ಕಟ್ಟೋ ಥರ ಇರುತ್ತಲ್ಲ. ಸೊ ಅದಕ್ಕೆ ನಾನು ಇದು ಹಸ್ಬೆಂಡ್ಗೆ ಇಷ್ಟ ಇಲ್ಲ, ನಾನೇ ಹೇಳಿ ಒತ್ತಾಯ ಮಾಡಿ ಇಲ್ಲ ಮಾಡೋಣ ಇದನ್ನು, ಒಂದಷ್ಟು ಗೋಲ್ಡ್ ತೊಗೊಳ್ಳೋದೇ ಕಷ್ಟಕ್ಕೆ ಅಂತಲ್ಲ. ನಮ್ಗೆ ತುಂಬ ಸತಿ ನಾವು ಅದರಿಂದ ಎಕ್ಸ್ಟ್ರಾ ಅಮೌಂಟ ಕೂಡ ತೊಗೊಂಡಿದ್ದೀವಿ. ಮುಂಚೆ ನಾವು ತೊಗೊಂಡಿದ್ದಾಗ ಗೋಲ್ಡ್ ರೇಟ್ ಕಡಿಮೆ ಇರುತ್ತೆ, ಆವಾಗ ಸ್ವಲ್ಪ ಕೊಟ್ಟಿರ್ತಾರೆ. ಈಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಎಮರ್ಜೆನ್ಸಿ ಬೇಕು ಅಂತ ಅಂದರೆ ನಾವು ಮತ್ತೆ ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ ಅಷ್ಟು ಮತ್ತೆ ಎಕ್ಸ್ಟ್ರಾ ಕೊಡ್ತಾರೆ. ಅವಾಗ ನಾವು ತೊಗೊಂಡಾಗ ಮೋಸ್ಟ್ಲಿ 6,000 ಏನೋ ಇತ್ತು ಗೋಲ್ಡ್ ರೇಟು. ಸೊ ಅದಕ್ಕೆ ಎಷ್ಟು ಬರುತ್ತೆ, ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ ಅಲ್ಲೂ ತೆಗೆದುಬಿಟ್ಟು ಕೊಟ್ಟಿರ್ತಾರೆ ಇಷ್ಟು ಪರ್ಸೆಂಟೇಜ್ ಅಂತ. ಇವಾಗ ಗೋಲ್ಡ್ ರೇಟ್ 13,000 ಆಗಿದೆ, 10,000 ಆಗಿದೆ. ನಾವು ಮತ್ತೆ ಬೇಕು ಅಂತಂದರೆ ಬಡ್ಡಿ ಏನಿರುತ್ತಲ್ಲ ಅದನ್ನು ಕೊಟ್ಟುಬಿಟ್ಟು ಸೊ ರಿನಿವಲ್ ಮಾಡ್ಕೊಳ್ಳೋತಾರೆ. ರಿನಿವಲ್ ಮಾಡಿಬಿಟ್ಟು ನಮಗೆ ಎಕ್ಸ್ಟ್ರಾ ದುಡ್ಡು ಬೇಕಾದರೂ ಕೊಡ್ತಾರೆ, ಅಥವಾ ನಾವು ಗೋಲ್ಡ್ನ ಬೇಕಂದ್ರೆ ವಾಪಸ್ ತೊಗೊಬರ್ಬೋದು ಆ ಥರ.
ಸೊ ಆ ಥರ ಕೂಡ ಮಾಡ್ಕೊತೀವಿ. ಎಷ್ಟೋ ಸತಿ ಗೊತ್ತಾ, ಗೋಲ್ಡ್ ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂದು ಚೂರು ಕೂಡ ಲಾಸ್ ಅಲ್ಲ ಅಂತ ಹೇಳ್ತೀನಿ. ನನ್ನ ಮಗನ ಕೂಡ ಅರ್ಥ ಆಗ್ಬಿಡಿದೆ, ಅವನದೇ ಹೇಳ್ತಾ ಇರ್ತಾನೆ, ಏದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು ಲಾಸ್ ಆಗುತ್ತೇನೋ ಅಮ್ಮ, ಗೋಲ್ಡು ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಸೇ ಆಗೋಲ್ಲ. ಸೊ ನೀನು ಏನೇ ಸ್ವಲ್ಪ ಅಮೌಂಟ್ ಇದೆ ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ಮಾ, ಫ್ಯೂಚರ್ಗೆ ಆಗುತ್ತೆ, ಬೇಕು ಅಂದಾಗ ಅದನ್ನೇ ಸೇಲ್ ಮಾಡ್ಬೋದಲ್ಲ ಬೇಕಂದರೆ ಗೋಲ್ಡನ್ನ ಅಂತ ಹೇಳ್ತಾ ಇರ್ತಾನೆ. ಸೊ ಆ ಥರ ಅದಕ್ಕೋಸ್ಕರ ಅಂತ ನಾನು ತೋರ್ಸೋಕ್ಕಾಗ್ತಾಯಿಲ್ಲ. ನೋಡಿ ಎಲ್ಲ ಬರುತ್ತೆ ಗೋಲ್ಡ್, ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ ನನಗೆ. ನಂದು ಲಾಂಗ್ ಹಾರ ಮತ್ತು ನಕ್ಲೆಸ್ ಕೂಡ ಕೇಳ್ತಾಯಿದ್ರು ತೋರಿಸಿ ಅಂತ. ಇನ್ನೊಬ್ರು ಯಾರೋ ನಕ್ಲೆಸ್ ಕೇಳಿದ್ರು, ಎಷ್ಟೊಂದು ಸತಿ ಮಾಡಿದ್ದಾರೆ, ಹೇಳ್ತಾಯಿದ್ದೀನಿ ನನ್ನ ಹತ್ರ ಇಲ್ಲ ಅಂತ. ಬಟ್ ಕೇಳ್ತಾನೆ ಇದ್ರು. ಮತ್ತು ಒಂದಷ್ಟು ಗೋಲ್ಡ್ ವೀಡಿಯೋಸ್ ಅಂದರೆ ರೆಗ್ಯುಲರಾಗಿ ಅದು ರನ್ ಆಗ್ತಾನೆ ಇರುತ್ತೆ. ಸೊ ಅವಾಗ ಕೂಡ ಕಮೆಂಟ್ ಮಾಡ್ತಾಯಿದ್ರು, ಒಂದು ಸತಿ ಹೇಳ್ಬಿಡೋಣ, ಕ್ಲಾರಿಟಿ ಸಿಗುತ್ತೆ ಅಂತ. ನಾನು ಅದನ್ನು ಮೆಸೇಜ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಇದಕ್ಕೋಸ್ಕರ ನಾನು ಗೋಲ್ಡನ್ನು ತೋರ್ಸೋಕ್ಕಾಗ್ತಾಯಿಲ್ಲ ನಿಮಗೆ, ಸರಿನಾ. ಹಳೇದ್ರಲ್ಲೇ ನೀಟಾಗಿ ಕ್ಲಾರಿಟಿಯಾಗಿ ತೋರಿಸಿದ್ದೀನಿ, ನೀವು ಆರಾಮಾಗಿ ನೋಡ್ಕೋಬೋದು. ನಾನು ಗೋಲ್ಡ್ ವೀಡಿಯೋಸಲ್ಲೇ ನೀಟಾಗಿ ತೋರಿಸಿದ್ದೀನಿ, ಅದನ್ನೇ ತೋರಿಸಿದ್ರೆ ನಿಮಗೆ ಆರಾಮಾಗಿ ಮಾಡಿಕೊಡ್ತಾರೆ, ಏನಿದೆ ಎಷ್ಟಿದೆ ಅಂತೆಲ್ಲ ಕೂಡ. ನನಗೆ ಗ್ರಾಮ್ಸ್ ಕೂಡ ಕೇಳ್ತಾರೆ, ಇದೆಷ್ಟು ಗ್ರಾಮ್ ಇದೆ, ಎಷ್ಟು ಗ್ರಾಮ್ ಇದೆ ಅಂತ. ಎಕ್ಸಾಕ್ಟ್ ಗ್ರಾಮ್ಸ್ ನನಗೂ ನೆನಪಿರಲ್ಲ, ಅಂದಾಜು ಮೇಲೆ ಹಾಕಿರ್ತೀನಿ. ಅದಕ್ಕೂ ವಾಪಸ್ ಹೇಳ್ತಾರೆ, ಇಷ್ಟು ಗ್ರಾಮ್ಸ್ಗೂ ಇಷ್ಟ ಆಗುತ್ತಾ, ಹಂಗೆ ಹಿಂಗೆ ಅಂತೆಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಗೋಲ್ಡ್ ಹಾಕಿ ತೋರಿಸ್ತಾ ಇಲ್ಲ ಅನ್ನೋದಕ್ಕೆ ಇದೆ ಒಂದು ರೀಸನ್. ಓಕೆನಾ. ಓಕೆ. ಹಾಗೆ ಇಲ್ಲಿ ಗೋಧಿ ನುಚ್ಚು ಯೂಸ್ ಮಾಡಿಕೊಂಡು ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬಿಸಿಬೇಳೆಭಾತ್ ಮಾಡೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಗೋಧಿ ನುಚ್ಚು ಯೂಸ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ. ಹಾಗೆ ಆದಷ್ಟು ಅಕ್ಕಿ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ, ಈ ಥರ ಬೇರೆ ಗೋಧಿ ನುಚ್ಚಿರ್ಬೋದು ಅಥವಾ ಸಿರಿಧಾನ್ಯಗಳು ಮತ್ತು ಬನ್ಸಿರವೆ, ಅವಲಕ್ಕಿ, ಈ ಥರದ್ದನ್ನೆಲ್ಲ ಆದಷ್ಟು ಯೂಸ್ ಮಾಡಿದ್ರೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆದಷ್ಟು ಬೆಳಗಿನ ಟಿಫನ್ಗಳಿಗೆ ಅಕ್ಕಿನ ತುಂಬ ಕಡಿಮೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಯಾವ ಥರ ಬೇರೆ ಬೇರೆ ಸಿಗುತ್ತೆ ಅಂತ ಹುಡುಕುವಾಗ ಈ ಥರದ್ದೆಲ್ಲ ಸಿಗುತ್ತೆ. ಮಕ್ಕಳ ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ನಮ್ಮ ಹೆಲ್ತ್ಗಳಂತೂ ಹಾಳಾಗಿದೆ, ಬಟ್ ಮಕ್ಕಳ ಹೆಲ್ತ್ ಆದರೂ ಚೆನ್ನಾಗಿ ನೋಡ್ಕೊಳ್ಳೋಣ. ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಕೊಡಬೇಕು ಅಂದರೆ ಅದ್ರ ಜೊತೆಗೆ ಒಂದು ಹೆಲ್ತ್ ತುಂಬ ಇಂಪಾರ್ಟೆಂಟು. ಸೊ ನಾನಿಲ್ಲಿ ಒಂದು ಕಪ್ಪು ಗೋಧಿ ನುಚ್ಚನ್ನು ತೊಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಗೋಧಿ ನುಚ್ಚನ್ನು ತೊಳೆದ್ಬಿಟ್ಟೆ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲೆಲ್ಲೋ ಹಾಕಿರ್ತಾರೆ, ತುಪ್ಪ ಹಾಕಿ ಫ್ರೈ ಮಾಡಿ ತೊಳೆಯೋ ಬದಲು ತೊಳೆದ್ಬಿಟ್ಟೆ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ತರಕಾರಿಗಳು ಮತ್ತು ಬಿಸಿಬೇಳೆಭಾತ್ ಪೌಡ್ರು ಎಲ್ಲದೂ ಒಂದೇ ಸತಿ ಹಾಕಿ ಕೂಗಿಸಿ ಒಗ್ಗರಣೆ ಕೊಟ್ಬಿಡ್ತೀನಿ ನಾನು, ಆ ಥರ. ಸೊ ಬಿಸಿಬೇಳೆಭಾತ್ ಮಾಡೋಕ್ಕೆ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಸಿಂಪಲಾಗಿ. ಹಾಗೆ ಕೆಲವೊಬ್ಬರು ರಾತ್ರಿ ಎಲ್ಲ ನೆನೆಸಿಟ್ಟು ಮಾಡ್ತಾರೆ, ಹಾಗೂ ಮಾಡ್ಬೋದು. ಈ ಥರ ಹುರಿದ್ಬಿಟ್ಟು ಒಂದು 2-3 ವಿಷಲ್ ಹಾಕ್ಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ. ಅದಾದಮೇಲೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಮಕ್ಕಳಿಗೆ ಆದಷ್ಟು ಬೆಳಗ್ಗೆ ಹೊತ್ತು ರೈಸ್ಗಿಂತೂ ಬೇರೆ ಕೊಡೋದು, ನಾವು ಅಷ್ಟೇ. ನಮ್ಮ ಹೆಲ್ತ್ಗಿಂತೂ ಮಕ್ಕಳು ಹೆಲ್ತ್, ಇವಾಗ ಮಕ್ಕಳು ದೊಡ್ಡವರಾಗ್ತಾ ಇರ್ತಾರೆ. ಸೊ ಅವ್ರಿಗೆ ಇವಾಗ ಇಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಮಾಡಬೇಕು ಅಂದರೆ ಹೆಲ್ತಿ ಫುಡ್ನ ಕೊಡಿ. ಆದಷ್ಟು ಆಚೆ ಫುಡ್ಗಳನ್ನು ಕಡಿಮೆ ಮಾಡಿ. ಪಾಕೆಟ್ ಫುಡ್ಸ್, ಈ ಕವರಲ್ಲಿ ಏನು ಬರುತ್ತಲ್ಲ ಪ್ಯಾಕೆಟ್ದು ಚಿಪ್ಸು, ಚಾಕ್ಲೇಟ್ಸು, ಜ್ಯೂಸು, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ತುಂಬ ಪ್ರಿಸರ್ವೇಟಿವ್ಸು, ಕಲರ್ಸು ಇದನ್ನೆಲ್ಲ ಹಾಕಿರ್ತಾರೆ. ಸೊ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ, ಅದಕ್ಕೆ ಹೊಂದ್ಕೋತಾ ಹೋದರೆ ತುಂಬ ಆರಾಮಾಗಿ ಹೊಂದ್ಕೋಬೋದು. ನನ್ನಂತೂ ನಿಜ ಏನು ಕೂಡ ಜಂಕ್ ತರಿಸಲ್ಲ. ಹೊರಗಡೆ ಹೋದಾಗ ತಿಂತಾರೆ, ಇವರು ತಿನ್ನುವಾಗ ನೋಡಿ ಓಕೆ ಯಾವಾಗಲೂ ಒಂದು ಸತಿ, ಬಟ್ ದಿನ ಅದನ್ನೇ ತಿನ್ನೋದಾದರೆ ತುಂಬ ಕಷ್ಟ ಆಗುತ್ತೆ. ಜಸ್ಟ್ ಟ್ರೈ ಮಾಡಿ. ನಾನಂತೂ ಒಂದು ಹೆಲ್ತಿ ಲೈಫನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಟೈಮ್ ನೋಡ್ಬೋದಲ್ಲಿ 4:49 ಟೈಮು, ಮಾರ್ನಿಂಗ್, ಈವ್ನಿಂಗ್ ಅಲ್ಲ. ಸೊ ಸ್ನಾನ ಎಲ್ಲ ಆಯಿತು, ಒಂದಷ್ಟು ಕೆಲಸಗಳೆಲ್ಲ ಮುಗಿಸಿ ಯೋಗ ಕ್ಲಾಸಿಗೆ ಹೊರಟಿದ್ದೀನಿ. ಈಗ ಯೋಗ ಕ್ಲಾಸ್ ಟೈಮಿಂಗ್ಸ್ ಚೇಂಜ್ ಆಗಿದೆ, 5:15ಗೆ ಇದೆ ಆ್ಯಕ್ಚುಲಿ. ಸ್ವಲ್ಪ ಬೇಗ ಹೋಗಬೇಕಾಗುತ್ತೆ. ಈಗ ಹೊರಡ್ತಾ ಇದ್ದೀನಿ. ಬನ್ನಿ, ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಸೊ ಬಿಸಿ ನೀರು ಕುಡಿದು ಹೋಗ್ಬೇಕು. ಸ್ನಾನ ಎಲ್ಲ ಆಗಿದೆ, ಅಷ್ಟು ಕೆಲಸಗಳೆಲ್ಲ ಮುಗಿಸ್ತೀನಿ. ಹೆಂಗಿದೆ ನಮ್ದು ಹೈವೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಕೂಡ ವೆಹಿಕಲ್ಸ್ ಕೂಡ ಆಗ್ತಾನೆ ಇರುತ್ತೆ. ಬಟ್ ತುಂಬ ಪೀಸಾಗಿರುತ್ತೆ ಬೆಳಗ್ಗೆ ಹೊತ್ತು ನಿಜ. ಈಗ ನಾನು ಎಷ್ಟೊತ್ತಿದ್ದೀನಿ ಗೊತ್ತಾ, 4 o'clock ಹೇಳ್ತಾ ಇದ್ದೀನಿ. ಖುಷಿ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ಎಷ್ಟೊತ್ತಿಗೆ ಅದೆಲ್ಲದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಿಸಿ ಇಟ್ಟಿದೆ, ಗ್ಯಾಸ್ ಇನ್ನೂ ಬಂದಿಲ್ಲ. ಸೊ ಕರೆಂಟ್ ಸ್ಟವಲ್ಲೇ ಮಾಡ್ತಾಯಿದ್ದೀನಿ. ಆಫ್ ಮಾಡ್ತೀನಿ. ಸೊ ಬನ್ನಿ, ಯೋಗ ಕ್ಲಾಸಲ್ಲೆಲ್ಲ ಏನು ಬ್ಲಾಗ್ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ನಾನು ಹೋಗೋಷ್ಟರಲ್ಲಿ
ಶ್ಲೋಕ ಎಲ್ಲ ಹೇಳಿಸ್ತಾ ಇರ್ತಾರೆ ಅವರು ಕರೆಕ್ಟು ಟೈಮ್ ಅಂದರೆ ಟೈಮಿಗೆ ಮಾಡ್ತಾರೆ. ನನ್ನ ಮಗನಿಗೆ ಟೆಸ್ಟ್ ನಡೀತಾ ಇದೆ. ಸೊ ಅವನನ್ನು ಎಬ್ಬಿಸಿ ಅವನನ್ನೆಲ್ಲ ಸ್ವಲ್ಪ ಸೆಟ್ ಮಾಡಿಸಿ ಬಿಸಿ ನೀರು ಕುಡಿಸಿ ರೆಡಿ ಮಾಡಿ ಆಮೇಲೆ ಹೊರಡ್ತೀನಿ. ಇಲ್ಲಾಂದರೆ ಅವನು ನಿದ್ದೆ ಮಾಡಿಬಿಡ್ತಾನೆ ಅಂತ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತದೆ 1-2-3 ಡೇಸಿಂದ. ಬಿಸಿ ನೀರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ ನೀವು? ಆಟ ಆಡ್ತಾ ಇದೆಯಾ? ಹೂವು ಮಾಡ್ತಾ ಇದ್ದೀನಿ ಅಂತೇಳು. ಆಟ ಆಡ್ತಾ ಇದ್ದೀನಿ ನೀನು? ಯಾರದು? ಅಮ್ಮ ಎಲ್ಲಿ ಅಮ್ಮ? ಈ ಅಮ್ಮ ಬೆಳಿಗ್ಗೆ ಟಿಫನ್ಗೆ ಅಂತ ಟೊಮೆಟೊ ಬಾತ್ ಮಾಡ್ಕೋತಾ ಇದ್ದೀನಿ. ಊರಿಗೆ ಹೋಗ್ಬೇಕು ಇವತ್ತು. ನಿನ್ನೆ ಊರಿಗೆ ಹೋಗಿ ಬಂದೆ. ಇನ್ನೇನು ಬ್ಲಾಗ್ ಮಾಡಿಲ್ಲ ನಾನು. ಈ ಫೋನ್ ಯಾಕೋ ಸರಿ ಇಲ್ಲ, ವ್ಲಾಗ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಊರಿಗೆ ಹೋಗಿ ಬಂದು ಏನು ಬ್ಲಾಗ್ ಮಾಡಿಲ್ಲ. ಅತ್ತೆ ಇವತ್ತು ತಿರುವಣ್ಣಾಮಲೈಗೆ ಹೋಗ್ತಿದ್ದಾರೆ. ದೇವಸ್ಥಾನ ಇದೆಲ್ಲ ತಿರುವಣ್ಣಾಮಲೈ. ಸೊ ಅಲ್ಲಿ ಹೋಗ್ತಿದ್ದಾರೆ. ಆಲ್ರೆಡಿ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆಗೆ ಅಂತ 3 ಸತಿ ಹೋಗಿ ಬಂದಿದ್ರು. ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರತ್ತೆ. ಪ್ರತಿ ಹುಣ್ಣಿಮೆಗೆ ಹೋಗ್ತಾಯಿದ್ರು. ಇವತ್ತು ಡೈರೆಕ್ಟಾಗಿ ದೇವ್ರು ನೋಡೋಕ್ಕೊಂಬರೋಕ್ಕಾಗಲ್ಲ ಅಂತ ಗಿರಿ ಪ್ರದಕ್ಷಿಣೆ ಹಾಕಿದಾಗ ನಾನು ಹೋಗೋಣ ಅಂದ್ಕೊಂಡಿದ್ದೀನಿ. ಈ ಸತಿ ಹುಣ್ಣಿಮೆಗೆ ನೋಡೋಣ, ಹೋದಾಗ ನಿಮ್ಗಳು ಬ್ಲಾಗ್ ಮಾಡಿ ತೋರಿಸ್ತೀನಿ. ಅತ್ತೆ 3 ಸತಿ ಹೋಗಿ ಬಂದರು. ಈಗ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಂದ್ಬಿಟ್ಟು ಹೇಳಿದ್ರು. ನೆನ್ನೆ ಹೋದಾಗ ನಾನು ಹೋಗಲ್ಲಮ್ಮ, ಯಾವುದೋ ಕಾರ್ಯ ಇದೆ ಅಂತ ತಿಥಿ ಯಾರೋ ತೀರ್ಕೊಂಡಿರೋದಕ್ಕೆ ಅಲ್ಲಿ ಹೋಗಬೇಕು, ನಾನು ಹೋಗಲ್ಲ ಅಂತ ಹೇಳ್ತಾಯಿದ್ರು. ಸರಿ ಹೋಗಿ ಅಮ್ಮ ನೀವು, ನಾನು ಹೋಗ್ತೀನಿ ಅಲ್ಲಿಗೆ ಅಂತ ಹೇಳಿದ್ದೀನಿ. ಸರಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಬೇಕು. ಎಲ್ಲ ಕೆಲಸ ಮುಗಿಸಿ ಇನ್ನು ಅಲ್ಲಿ ಹೋಗೋಣ. ಈಗ ಮನೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ನನ್ನ ಮಗ ನೋಡಿ ಹೆಂಗಂತ ಈಗ ಹೊರಗೆ ಹೊರಟಿದ್ದೀವಿ. ಅತ್ತೆ ಎಲ್ಲ ಹೊರಟಂತೆ. ಇಲ್ಲ ಒಂದು ತಿಥಿ ಇದೆ, ಹೋಗಬೇಕು. ತಲೆ ಗಂಟು ಹಾಕ್ಬಿಟ್ಟಿದ್ದೀನಿ, ಅಲ್ಲಿ ಹೋಗಿ ಬಿಡಿಸ್ತೀನಿ. ಗಾಡಿಯಲ್ಲಿ ಹೋಗೋದು, ಅದಕ್ಕೋಸ್ಕರ ಅವ್ನು ನಿದ್ದೆ ಮಾಡಿಬಿಡ್ತಾನೆ. ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಟೆ. ಅವ್ನು ಬಿಡ್ತಾಯಿಲ್ಲ, ಹಂಗೇನೋ ಗಲಾಟೆ ಮಾಡ್ತಾಯಿದ್ದಾನೆ. ಸೊ ಮನೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಹಾಯ್, ಈಗ ಊರಿಗೆ ಬಂದ್ವಿ. ಊರಿಂದ ಅತ್ತೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗೋರೆ. ತಿಥಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಸೊ ಟವಲು ಎಲ್ಲ ರೆಡಿ ಮಾಡಿಟ್ಟು ಹೋಗೋರು. ಮತ್ತು ಎಲ್ಲರೂ ಹೋಗ್ಬೇಕಂದ್ರೆ ನೀಡು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗ್ತಾರೆ. ಚೆನ್ನಾಗಿ ಹೊರಡೋದು ಅಷ್ಟೇ. ಸೀನಣ್ಣನ ಕೂಡ ಬಂದರು, ಹೋಗೋಣ ಅಂತಂದರು. ನನ್ನ ಮಗ ಹೋಗೋಣ ಸೀನಣ್ಣ ಜೊತೆ. ನಾನು ಚೂರು ಜಡೆ ಹಾಕ್ಬಿಟ್ಟು ಹೊರಡೋದು. ಯಾರೂ ಇಲ್ಲ ಮನೇಲಿ. ಈಗ ಪಕ್ಕದ ಮನೇಲಿ ಕೊಟ್ಬಿಟ್ಟು ಹೋಗಿದ್ರು, ಇಸ್ಕೊಂಡು ನಾನೀಗ ಜಡೆ ಹಾಕ್ಕೊಂಡು ಹೊರಡೋದು. ಅಪ್ಪನೂ ಇಲ್ಲ, ಅಪ್ಪನೆಲ್ಲ ಹೋಗಿದ್ದಾರೆ. ಹೋಗಿ ಬರ್ತೀನಿ. ಹುಷಾರಿಲ್ಲ ನಮ್ಮ ಮಾವನ ಸ್ವಲ್ಪ. ಸೊ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಈಗ ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು, ಮುದ್ದೆ, ರೈಸು. ಮಾವಂಗೆ ರವೆ ದೋಸೆ ಅಥವಾ ಚಪಾತಿ ಮಾಡಿಕೊಡ್ತೀವಿ, ಶುಗರ್ ಇದೆಲ್ಲ. ಸೊ ರಾತ್ರಿ ರೈಸ್ ತಿನ್ನಲ್ಲ, ರವೆ ದೋಸೆ ಇಲ್ಲ ಚಪಾತಿ ಮಾಡ್ತಾಯಿದ್ದೆ. ಮತ್ತು ಅವರು ಕೂಡ ಇನ್ನೇನು ಬರ್ತೀವಿ ಅಂತ ಹೇಳಿದ್ರು. ಅವರು ಒಂದು 11 ಗಂಟೆ 12 ಗಂಟೆ ಹಂಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಹೆಂಗಾಗುತ್ತೆ ಏನು ಅಂತಂದ್ಬಿಟ್ಟು. ನನ್ನ ಮಗ ಕೂಡ ಬರಲಿಲ್ಲ. ಅವನು ಕೂಡ ಅಮ್ಮ ಮನೆಗೆ ಹೋಗ್ತೀನಿ, ನಾನು ನೈಟ್ ಬರ್ತೀನಿ ಪಪ್ಪ ಜೊತೆ ಅಂತ ಹೇಳಿದ್ದಾನೆ. ಸೊ ಎಲ್ಲ ಅಡುಗೆ ಮಾಡಿ ಊಟಕ್ಕೆ ಇಡ್ತಾಯಿನಿ. ಸೀನಣ್ಣ ಇಲ್ಲೆಲ್ಲ ತ್ರಿಷ್ ಅವ್ರು ಯಾರೂ ಇರಲಿಲ್ಲ. ಸೊ ಅವ್ರಿಗೂ ಊಟಕ್ಕೆ ಇಟ್ಕೊಟ್ಬಿಡೋಣ ಅಂದ್ಬಿಟ್ಟು ಇಟ್ಕೊಡ್ತಾಯಿನಿ. ನನ್ನ ಮಗ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ. ಎಷ್ಟು ಆಟ ಆಡ್ತಾಯಿದ್ದಾನೆ ಅಂದರೆ, ಅವನಿಗಂತೂ ಊರಿಗೆ ಬಂದರೆ ಅದಕ್ಕೆ ಇದೇ ಇಲ್ಲ, ಅಷ್ಟು ಆಟ ಆಡ್ಕೋತಾನೆ. ತುಂಬ ಆಟ ಆಡ್ತಾನೆ. ಊಟ ನಿದ್ದೆ ಏನೂ ಬೇಡ. ಊರಿಗೆ ಬಂದರೆ ಟ್ರ್ಯಾಕ್ಟ್ರು, ಹಸು ಕರು ಅದು ಇದು ನೋಡ್ಕೊಂಡು ಹಂಗೆ ಕಾಲ ಕಳೆದು ಬಿಡ್ತಾನೆ. ಸೊ ಆ ಥರ ಅವನು. ಮಕ್ಕಳಿಗೆ ಹಂಗೆಲ್ಲ ಜನ ಇರಬೇಕು ಮನೇಲಿ, ಆ ಥರ. ಹಸ್ಬೆಂಡು ಮತ್ತು ಮಗ ಕೂಡ ಬಂದರು. ನೋಡಿ ಮಗ ಓದ್ಕೋತಾ ಇದ್ದಾನೆ, ಹೆಂಗೆ ಮಲ್ಕೊಂಡು ಓದ್ತಾವೆ ನೋಡಿ. ಅವ್ರು ಊಟ ಕೂಡ ತಿನ್ನಲಿಲ್ಲ, ಅಮ್ಮ ಮನೆಯಲ್ಲೇ ತಿನ್ಕೊಂಡು ಬಂದೆ ಅಂತ ಹೇಳಿದ್ರು. ನನ್ನ ಮಗ ನೋಡಿ ಫೋನ್ ನೋಡ್ತಾ ಇದ್ದಾನೆ. ತಾತನ ಜೊತೆ ಸಖತ್ತಾಗಿ ಆಟ ಆಡ್ದ. ನನ್ನ ಬ್ಯಾಕ್ ಕ್ಯಾಮ್ರಾ ಹಾಳಾಗಿದೆ, ಐಫೋನ್ ರಿಪೇರಿ ಕೊಡಲೇ ಇಲ್ಲ. ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಕೆಳಗಡೆನೇ ಮಲಗಿದ್ದೀವಿ, ಅಪ್ಪ ಮಲಗಿದ್ದಾರೆ.
ಮೇಲೆ ಹೋಗೋದು ಇಲ್ಲ, ರೂಮಲ್ಲಿ ಮಲಗೋದೇ ಇಲ್ಲ, ಹಂಗಾಗ್ಬಿಟ್ಟು ಹೇಳ್ತಾ ಇದ್ದೆ ಮೇಲೆ ಮಲ್ಗೋಣ, ಕೆಳಗಡೆ ಹಾಸಿಗೆ ಹಾಕೋದು ಇಂಥದ್ದೆಲ್ಲ ಕಷ್ಟ ಅಂತ.